ಜಬರ್ದಸ್ತ್ ಜೀಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶಿಲ್ಪಾ. ಬೆಟ್ಟ ಗುಡ್ಡವೇ ಬರಲಿ, ನದಿ ತೊರೆಯೇ ಇರಲಿ, ಕಲ್ಲು ಇದ್ರೂ ಮುಳ್ಳುಗಳೇ ಬಂದ್ರು ಜಗ್ಗದ ರ್ಯಾಲಿ, ಅಡೆತಡೆ ಮಧ್ಯೆಯೇ ಮುನ್ನುಗ್ಗುತ್ತಾರೆ ಶರವೇಗದಲ್ಲಿ. ಇದುವೇ ಈ ಹೊತ್ತಿನ ವಿಶೇಷ ಜಬರ್ದಸ್ತ್ ಜೀಪ್. ಕೊಡಗು ಜನರೇ ಹಾಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಕ್ರೇಜ್. ಅಲ್ಲಿ ಆಗಾಗ ಕಾರ್ ರೇಸ್ ಅಂತೆಲ್ಲ ಸ್ಪರ್ಧೆಗಳು ನಡೀತಾನೆ ಇರುತ್ತವೆ. ಆದ್ರೆ ಇದೇ ಮೊದಲ ಬಾರಿಗೆ ಅಲ್ಲೊಂದು ರೇಸ್ ನಡೀತು. ಆ ರ್ಯಾಲಿಯಲ್ಲಿ ಜೀಪ್ಗಳು ರಸ್ತೆ ಮೇಲೆ ಹೋಗ್ಲಿಲ್ಲ. ಜೀಪ್ಗಳಲ್ಲಿ ಕುಳಿತವರ ಮುಖದಲ್ಲಿ ಸಂಭ್ರಮವಿತ್ತು. ವಾಹನಗಳೇ ಲಕಲಕ ಅಂತ ಹೊಳಿತಾ ಇದ್ವು. ಸಾಲುಗಟ್ಟಿ ನಿಂತಿರುವ ಈ ಜೀಪ್ಗಳನ್ನ ನೋಡಿದ್ರೆ ಅರೆ ಎಲ್ಲಿಗೋ ಸವಾರಿ ಹೊರಟಂತಿದೆ ಅಲ್ಲ ಅಂತ ನಿಮ್ಗೆ ಅನ್ಸಿರುತ್ತೆ. ಇವರು ಕಾಡು ಮೇಡು ಸುತ್ತೋಕೆ ರೆಡಿಯಾಗಿ ಹೊರಟವ್ರೆ. ಆಹಾಹಾ, ಈ ಜೀಪ್ಗಳ ವಯ್ಯಾರವನ್ನ ನೋಡೋದೇ ಕಣ್ಣಿಗೆ ಭಾಗ್ಯ ಕಣ್ರಿ. ಮೊದಲು ಅಚ್ಚುಕಟ್ಟಾದ ರೋಡ್ಗೆ ಇಳಿದ ಈ ಜೀಪ್ಗಳೆಲ್ಲ ಆಮೇಲೆ ಸೇರಿದ್ದು ಕಾಡಿನ ದಾರಿಯನ್ನ. ಜೀಪ್ಗಳ ಸದ್ದು, ಅವುಗಳ ಅಬ್ಬರ ನೋಡ್ತಿದ್ರೆ ಎಂಥವರಿಗೆ ಆದ್ರೂ ಒಂದ್ ರೀತಿಲಿ ಜೋಶ್ ಬಂದ್ಬಿಡ್ತು. ಈ ರೇಸ್ ಅಂದ್ರೆ ಹಂಗೆ ಅಲ್ವಾ? ಹಾ, ನೀವೇನೋ ರೇಸ್ ಅಂದ್ರೆ ಈಸಿಯಾಗಿ ರೋಡಲ್ಲಿ ಹೋಗ್ತಾರೆ ಅಂತ ಅಂದ್ಕೊಂಡಿರ್ತೀರಾ. ಆದ್ರೆ ಇವರು ಆಯ್ದುಕೊಂಡಿದ್ದು ತುಂಬಾ ಟಫ್ ಕಾಂಪಿಟೇಷನ್. ರಸ್ತೆ ಇದ್ರೇನು ಅದು ಇಲ್ದಿದ್ರೇನು ನಮ್ಮನ್ನ ತಡೆಯೋರು ಯಾರು ಅಂತ ಕಡಿದಾದ ಬೆಟ್ಟವನ್ನ ಏರೋಕೆ ಸ್ಪರ್ಧಿಗಳೆಲ್ಲ ಕಸರತ್ತು ನಡೆಸ್ತಾ ಇದ್ದಾರೆ. ಈ ಧೂಳು, ಮಣ್ಣು, ಈ ಕಲ್ಲು, ಮುಳ್ಳು, ಇದಕ್ಕೆಲ್ಲ ಇವ್ರು ಕೇರ್ ಮಾಡೋದಿಲ್ಲ. ಸಾಗಲಿ, ಮುಂದೆ ಹೋಗಲಿ ಅಂತ ಹಾಗೆ ನುಗ್ತಾನೆ ಇರ್ತಾರೆ. ಕಾಡು ಮೇಡು ಆದ್ರೂ ಇವರ ವೇಗಕ್ಕೆ ತಡೆಯನ್ನ ಒಡ್ಡೋರು ಯಾರು ಇಲ್ಲ ಅನ್ಸುತ್ತೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪದಲ್ಲಿ ನಡೆದ ಆಫ್ ರೋಡ್ ರ್ಯಾಲಿ ನೋಡೋಕೂ ರೋಚಕ, ಹಾಗೆ ರೋಮಾಂಚಕ. ಕೊಡಗು ಅಂದ್ರೆ ಏನಾದ್ರೂ ವಿಶೇಷ ಇದ್ದೇ ಇರುತ್ತೆ. ವೀರರ ನಾಡಾದ ಕೊಡಗಿನ ಜನ ಸಾಹಸಿಗಳು ಅನ್ನೋದಕ್ಕೆ ಜೀಪ್ ರ್ಯಾಲಿಯೇ ಸಾಕ್ಷಿ ಕಂಡ್ರೆ. ರಸ್ತೆಗಳೇ ಇಲ್ಲದ ಕಾಫಿ ತೋಟ, ಕಾಡಿನ ನಡುವೆ ನಡೆದ ಅಪರೂಪದ ಈ ಜೀಪ್ ರೇಸ್ನಲ್ಲಿ 35ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ರು. V5 ಸಂಘಟನೆ ಆಯೋಜಿಸಿದ ಮೊದಲ ವರ್ಷದ ಈ ರ್ಯಾಲಿ ನಿಜಕ್ಕೂ ಸಾಹಸಿಗಳಿಗೆ ಸವಾಲೇ ಸರಿ. ಗೋಣಿಕೊಪ್ಪಲಿನ ಎಪಿಎಂಸಿ ಆವರಣದಲ್ಲಿ ಜಮಾಯಿಸಿದ ಸ್ಪರ್ಧಿಗಳು ತಮ್ಮ ವಾಹನಗಳನ್ನ ಸಜ್ಜುಗೊಳಿಸಿ ನಂತರ ಪೊನ್ನಂಪೇಟೆ ಸಮೀಪದ ಕಲಹರಿ ಎಸ್ಟೇಟ್ ಸಮೀಪದಿಂದ ಶುರುವಾದ ಆಫ್ ರೋಡ್ ರ್ಯಾಲಿಯ ಚಿತ್ರಣ ನಿಜಕ್ಕೂ ಎದೆನಡುಗಿಸುವಂತಿತ್ತು. ರಾಜ್ಯದ ವಿವಿಧೆಡೆಯಿಂದ ಬಂದ ಸ್ಪರ್ಧಿಗಳು ತಮ್ಮ ಚಾಣಾಕ್ಷತೆ ಹಾಗೂ ಚಾಕಚಕ್ಯತೆಯಿಂದ ವಾಹನ ಚಲಾಯಿಸಿದ್ರು.
ಬೇರೆ ಕಡೆಗೂ ಈ ಇದಕ್ಕೂ ನಾವು ಹೋಲಿಸ್ಕೊಂಡ್ರೆ ತುಂಬಾ ಟಫ್ ಇದೆ. ಬಟ್ ಆದರೂ ಅಷ್ಟೇ ಖುಷಿ ಆಗ್ತಾಯಿದೆ. ಆಮೇಲೆ ಹಳ್ಳ ಗುಂಡಿ ಆಮೇಲೆ ನದಿ ಎಲ್ಲ ಒಳಗಡೆ ಎಲ್ಲ ಹೋಗ್ಬೇಕು. ದಿಣ್ಣೆನ 90 ಡಿಗ್ರಿಲಿ ಹತ್ತಬೇಕು, ಹಳ್ಳನ 90 ಡಿಗ್ರಿಲಿ ಇಳಿಬೇಕು. ಗೋಣಿಬೀಡಿನಿಂದ ಸಾಧಾರಣ ರಸ್ತೆ ಮೂಲಕ ಬಂದ ಸ್ಪರ್ಧಿಗಳಿಗೆ ದಿಢೀರನೆ ಎದುರಾಗಿದ್ದು ಕಡಿದಾದ ಕಾಫಿ ತೋಟ. ಆಮೇಲೆ ಇವರು ನಡೆದದ್ದೇ ದಾರಿ. ಬೆಟ್ಟ ಹತ್ತೋಕಾಗದೆ ಏದುಸ್ರು ಬಿಟ್ರು ಪ್ರಯತ್ನ ಪಡದೆ ಮುನ್ನುಗ್ತಾನೆ ಇದ್ರು. ಜೀಪ್ಗಳು ಜಿಂಕೆಯಂತೆ ಜಿಗ್ದು ಬೆಟ್ಟವನ್ನ ಏರ್ದಾಗ ನೆರೆದಿದ್ದ ಜನ ಚಪ್ಪಾಳೆ ತಟ್ಟಿ ಹುರಿದುಂಬಿಸ್ತಾ ಇದ್ರು. ಮೊದಲ ಬಾರಿಗೆ ನಡೆದ ಆಫ್ ರೋಡ್ ರ್ಯಾಲಿ ಮೈ ಜುಮ್ಮನ್ನಿಸ್ತು. ಜೀಪ್ಗಳು ಬೆಟ್ಟವೇರಲಾರದೆ ನಿಂತ್ರೆ ಕ್ರೇನ್ಗಳು ಮೇಲಕ್ಕೆ ಎತ್ತೋ ಕಾರ್ಯ ಮಾಡ್ತಾ ಇದ್ವು. 1 ಗಂಟೆಗೂ ಅಧಿಕ ಸಮಯ ಕಡಿದಾದ ಬೆಟ್ಟವನ್ನ ಏರಲು ಸ್ಪರ್ಧಿಗಳು ಮಾಡಿದ ಸಾಹಸ ಕೊನೆಗೂ ಸಕ್ಸಸ್ ಆಯ್ತು. ನಾಟ್ ಫಾರ್ ವೀಕ್ ಹಾರ್ಟ್ಸ್ ಇದು ಈ ಆಫ್ ರೋಡ್ ರ್ಯಾಲಿಯ ಸ್ಲೋಗನ್. ರೇಸ್ನ ಆ ಪರಿ ನೋಡಿದ್ರೆ ನಿಜಕ್ಕೂ ಅದು ದುರ್ಬಲ ಹೃದಯದವರಿಗೆ ಅಲ್ಲವೇ ಅಲ್ಲ ಅಂತ ಅನ್ಸುತ್ತೆ. ಎಲ್ಲ ಸವಾಲುಗಳನ್ನ ಎದುರಿಸಿ ದಾಟಿದ ಜೀಪ್ ಸವಾರರೇ ಇಲ್ಲಿ ನಿಜವಾದ ವೀರರು. ಅವರ ಇನ್ನಷ್ಟು ಸಾಹಸಗಳು ಹೀಗಿವೆ ನೋಡಿ. ಬೆಟ್ಟ ಗುಡ್ಡ ಕಲ್ಲು ಮುಳ್ಳು ತಗ್ಗು ದಿಣ್ಣೆ ದಾಟಿ ನದಿ ತೊರೆಗಳಿಂದ ಮೇಲೆದ್ದಾಗ್ಲೇ ಅಲ್ವಾ ರೇಸ್ನಲ್ಲಿ ನಿಜವಾದ ಮಜಾ ಸಿಗೋದು. ಇಂಥ ಅಡೆತಡೆ ದಾಟಿ ಪ್ರಯಾಸ ಪಟ್ಟು ಬೆಟ್ಟ ಕಾಡನ್ನ ದಾಟಿ ಸಾಗಿ ಬಂದಾಗ ಸಿಗೋದು ಮತ್ತೊಂದು ಸವಾಲಿನ ಟ್ರ್ಯಾಕ್. ಇಲ್ಲಿ ಪ್ರತಿಯೊಂದು ನೀರಿನ ತೊರೆಯನ್ನ ದಾಟಬೇಕಾದುದು ಅಷ್ಟೇ ಮುಖ್ಯ. ವೇಗವಾಗಿ ಬಂದು ವಾಹನವನ್ನ ನದಿಯ ತೊರೆ ದಾಟಿಸಲು ಸ್ಪರ್ಧಿಗಳು ಮಾಡಿದ ಪ್ರಯತ್ನ ನಿಜಕ್ಕೂ ಗ್ರೇಟ್. ಇಲ್ಲಿ 8 ಬಂಟರಿದ್ರೆ ಮಾತ್ರ ವಾಹನ ಓಡಿಸೋಕೆ ಸಾಧ್ಯ. ಹಾಗಿರೋವಾಗ ಸ್ವಲ್ಪವೂ ಅಂಜಿದ್ರೆ ನೀವು ಏನೂ ಮಾಡೋದಕ್ಕೆ ಆಗೋದಿಲ್ಲ. ಗಟ್ಟಿ ಇದ್ದವರು ಮಾತ್ರ ಕ್ಷಣ ಮಾತ್ರದಲ್ಲಿ ಜೀಪ್ಗಳನ್ನ ನೀರಿನಿಂದ ಮೇಲೇಳಿಸಿ ದಡ ಸೇರಿಸ್ತಾ ಇದ್ರು. ಆ ಒದ್ದಾಟ ಕೆಸರಾಟ ನೋಡೋಕು ಒಂದ್ ರೀತಿ ಖುಷಿಯಾಗೇ ಇತ್ತು. ಡಿಸೆಂಬರ್ನಲ್ಲಿ ಈ ತರ ಆಫ್ ರೋಡ್ ಮಾಡಕ್ ಆಗತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ತುಂಬಾ ವರ್ಷ ನಾವು ಆರ್ಗನೈಸ್ ಮಾಡ್ತೇವೆ, ಚೆನ್ನಾಗಿ ಆಗ್ತಾ ಇದೆ. ಬಟ್ ಡಿಸೆಂಬರ್ ಅಲ್ಲಿ ಈ ತರದಾಗಿ ನಡೆಸ್ತಾ ಇರೋದು ಆಫ್ ರೋಡಿಂಗ್ ಟಫ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಐ ಹೋಪ್ ಇದೇ ತರ ಮುಂದಿನ ವರ್ಷದಿಂದನೂ ಇವ್ರು ಇದೇ ತರ ಮಾಡ್ತಾರೆ. ನಾವು ವರ್ಷ ಈ ತರ ಬಂದು ವಿ ಕ್ಯಾನ್ ಎಂಜಾಯ್ ಅಂತ ಅನ್ಕೊಂಡಿದೀವಿ. ಇದನ್ನೆಲ್ಲ ನೋಡೋದಕ್ಕೆ ಬಂದವರು ಇದನ್ನೆಲ್ಲ ಹಬ್ಬದಂತೆ ಸೆಲೆಬ್ರೇಟ್ ಮಾಡಿದ್ರು. ಮೈ ರೋಮ ನೆಟ್ಟಗಾಗುವಂತಹ ಅನುಭವ. ಕ್ಷಣ ಕ್ಷಣಕ್ಕೂ ಅಪಾಯವನ್ನ ಮಡಿಲಲ್ಲಿಟ್ಟುಕೊಂಡು ಸಾಗುವ ಈ ಅಪಾಯಕಾರಿ ರ್ಯಾಲಿ ನಿಜಕ್ಕೂ ನಾಟ್ ಫಾರ್ ವೀಕ್ ಹಾರ್ಟ್ಸ್ ಬಿಡಿ. ಹೀಗೆ ಹಂತ ಹಂತವಾಗಿ ಒಂದಕ್ಕಿಂತ ಒಂದು ಟಫ್ ಟಾಸ್ಕ್ಗಳನ್ನ ಎದುರಿಸ್ತಾ ಸಾಗಿ ಬಂದ ಸವಾರರು ಎಂಥ ಸವಾಲಿಗೂ ಸಿದ್ಧರಾಗ್ಬಿಡ್ತಾರೆ. ಕಾಡಿನಲ್ಲಿ ಹೀಗೆ ಸುಮಾರು 8 ಕಿಲೋಮೀಟರ್ ದುರ್ಗಮ ಹಾದಿ ಸವೆಸೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಸ್ಪರ್ಧಿಗಳಿಗೆ 3ನೇ ಟಾಸ್ಕ್
ಇದಕ್ಕಿಂತಲೂ ರಫ್ ಅಂಡ್ ಟಫ್ ಆಗಿತ್ತು. ಇಲ್ಲಿ ಜೀಪ್ನ ಅರ್ಧ ಭಾಗ ಮುಚ್ಚುವಷ್ಟು ನೀರಿರುವ ನದಿಯಲ್ಲಿ ಅವುಗಳು ಸಾಗಿ ಮುಂದೆ ಬರಬೇಕು. ನದಿಯಲ್ಲಿ ಈಜಿ ಬಂದು ಕಡಿದಾದ ದಡವನ್ನ ಏರುವ ಸಾಹಸಮಯ ಯಾನದಲ್ಲಿ ಸುಮಾರು 2 ಗಂಟೆ ಕಾಲ ಸ್ಪರ್ಧಿಗಳು ವಾಹನಗಳನ್ನ ಆಚೆ ದಡದಿಂದ ಈಚೆ ದಡ ಸೇರಿಸಲು ದೊಡ್ಡ ಸರ್ಕಸ್ ಮಾಡಬೇಕಾಯಿತು. ಒಂದೆಡೆ ಸ್ಪರ್ಧಿಗಳು ತಮಗಿರುವ ಸವಾಲುಗಳನ್ನ ಕೆಚ್ಚೆದೆಯಿಂದ ಎದುರಿಸ್ತಾ ಇದ್ರೆ, ಕಾಡಿನ ಮಧ್ಯೆ ನಡೀತಾ ಇದ್ದ ಈ ಕಸರತ್ತು ನೋಡೋಕೆ ಬಂದ ಮಂದಿ ಮರವೇರಿ ಮಜಾ ಪಡಿತಾ ಇದ್ರು. ಅಪರೂಪದ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯೋಕೆ ಟ್ರೈ ಮಾಡ್ತಾ ಇದ್ರು. ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲಿನ 5 ಯುವಕರು V5 ಸಂಘಟನೆಯನ್ನ ರಚಿಸಿಕೊಂಡು ಈ ಸಾಹಸಮಯ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. 2 ದಿನ ನಡೆಯುವ ಈ ರ್ಯಾಲಿಯಲ್ಲಿ ಯಾರು ಅತಿ ಬೇಗನೆ ಎಲ್ಲಾ ಸವಾಲುಗಳನ್ನ ಎದುರಿಸಿ ಬೇಗನೆ ಗುರಿ ಸೇರ್ತಾರೋ, ಯಾರು ಎಷ್ಟು ಪ್ರಯತ್ನಗಳಲ್ಲಿ ಬೆಟ್ಟವನ್ನ ಏರ್ತಾರೆ, ನದಿಯನ್ನ ದಾಟ್ತಾರೆ, ಹೀಗೆ ವಿವಿಧ ಹಂತಗಳಲ್ಲಿ ಮೌಲ್ಯಮಾಪನ ಮಾಡಿ ರ್ಯಾಲಿಯ ವೀರರನ್ನ ಆರಿಸಲಾಗುತ್ತೆ. ವಾಹನ ಕ್ರೇಜ್ ಇರುವ ಯುವಕರಿಗಾಗಿ ಆಯೋಜಿಸಿದ ಈ ಆಫ್ ರೋಡ್ ರ್ಯಾಲಿ ನಿಜಕ್ಕೂ ಮೈ ಜುಮ್ಮೆನಿಸುವಂತೆ ಮಾಡಿದ್ದು ಸುಳ್ಳಲ್ಲ. ಸಾಹಸಗಳು ಅಂದ್ರೇನೆ ಹಾಗೆ, ಅವು ರಫ್ ಅಂಡ್ ಟಫ್ ಆಗಿರುತ್ತವೆ. ಎಷ್ಟು ರಿಸ್ಕಿನೋ ಮತ್ತೆ ಅಷ್ಟೇ ಖುಷಿ ಕೊಡುತ್ತವೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.